ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿಲ್ಲಿ ಡ್ರೈ ಫ್ರೂಟ್ ಜ್ಯೂಸ್ ಮತ್ತು ಸಾಬುದಾನಿ ಕ್ಯಾರೆಟ್ ಕೀರ್ ಮಾಡಿದ್ದೀನಿ. ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಬೆಳಗ್ಗೆ ಟೈಮಲ್ಲಿ ಸಂಜೆ ಮಾಡೋಣ ಅಂತ ಬೆಳಗ್ಗೆ ಟೈಮಲ್ಲಿ ಒಂದು 10ರಿಂದ 12 ಬಾದಾಮಿಯನ್ನು ನೆನೆಸಿಡ್ತಾ ಇದ್ದೀನಿ. ಬಾದಾಮಿ ಮತ್ತು ಒಂದು 15 ಆಗುವಷ್ಟು ಗೋಡಂಬಿ, ಇದೊಂದು ಸ್ವಲ್ಪ ಒಂದು ಹಿಡಿ ಆಗೋಷ್ಟು, ಇದು ಸಹ ಒಂದು ಹಿಡಿ ಆಗೋಷ್ಟು, ಅಂದರೆ ಒಳ ಮುಷ್ಟಿ ಅಂತಾರಲ್ಲ, ಒಂದು ಹಿಡಿ ಆಗೋಷ್ಟು ಶೇಂಗಾ ಬೀಜ ಮತ್ತು ಒಣ ದ್ರಾಕ್ಷಿಯನ್ನು ಹಾಕಿದ್ದೀನಿ. ಒಂದು 4-5 ಪಿಸ್ತಾ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ತೊಳೆದು ನೀರು ಹಾಕಿ ನೆನೆಸಿಟ್ಕೋಬೇಕು. ನೀರಿನ ಸಮೇತ ರುಬ್ಬಕ್ಕೆ ಹಾಕ್ತೀವಿ, ಹಾಗಾಗಿ ಫಸ್ಟ್ ಒಂದು ಸ್ವಲ್ಪ ಚೆನ್ನಾಗಿ ತೊಳೆದು ನೆನೆಸಿಡ್ಬೇಕು. ಇದು ಬೆಳಗ್ಗೆ ನೆನೆಸಿಟ್ಟಿರೋದು. ಇದು ನೋಡಿ ಕಲ್ಲು ಸಕ್ಕರೆ, ಕೆಂಪು ಕಲ್ಲು ಸಕ್ಕರೆ ಮತ್ತು ಅದರೊಳಗಡೆ ಕಾಣ್ತಾ ಇರೋದು ಯಾಲಕ್ಕಿ ಬೀಜಗಳು. ಕೆಂಪು ಕಲ್ಲು ಸಕ್ಕರೆನ ಕುಟ್ಟಿ ಪುಡಿ ಮಾಡಿ ಒಂದು ಸ್ವಲ್ಪ ನೀರು ಹಾಕಿ ಮುಂಚೆನೇ ನೆನೆಸಿಟ್ಟಿರೋದು. ಇದು ಸಬ್ಜೆ ಬೀಜ, ಅದು ಕೂಡ ಯಾವಾಗಲೂ ಇರುತ್ತೆ. ಇವಾಗ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಸಂಜೆ ಆಗಿದೆ, ನೆಂದಿದೆ ಎಲ್ಲ, ಸಂಜೆ ಆಗಿದೆ. ಇವಾಗ ಬಾದಾಮಿ ಅಷ್ಟೇ ತೊಗೋಬೇಕು, ಅದ್ರ ಮೇಲುಗಡೆ ಸಿಪ್ಪೆ ತೆಗಿಲಿಕ್ಕೆ. ಇನ್ನು ಉಳ್ಕಿದೆಲ್ಲ ಹಾಗೆ ಹಾಕ್ಕೊಳ್ತೀನಿ ನೋಡಿ. ಬಾದಾಮಿದು ಸಿಪ್ಪೆ ತೆಗೆದು ಹಾಕಬೇಕು, ಹಾಗಾಗಿ ಅದನ್ನು ಬೇರೆ ಕಡೆ ತೆಗೆದಿಟ್ಕೊಂಡು ಇವನ್ನೆಲ್ಲ ಹಾಗೆ ಹಾಕ್ಕೊಳ್ತೀನಿ. ನೀರು ಸಮೇತ ಹಾಕೋಬೇಕು. ಇದು ಕೂಡ ಸಿಪ್ಪೆ ತೆಗೆದು ಹಾಕ್ತೀನಿ. ಚೆನ್ನಾಗಿರುತ್ತೆ, ಈ ಥರ ಒಮ್ಮೆ ಮಾಡ್ಕೊಂಡು ಕುಡೀರಿ. ಯಾವ ಹಣ್ಣಿನಕ್ಕಿಂತನೂ ಇದು ಚೆನ್ನಾಗಿರುತ್ತೆ ಕುಡಿಯೋಕ್ಕೆ ಜ್ಯೂಸು. ಇವಾಗ ಕಲ್ಲು ಸಕ್ಕರೆ ನೀರನ್ನು ಹಾಕೊಳ್ತಾ ಇದ್ದೀನಿ. ಸೇಮ್ ನೀವು ಆ್ಯಪಲ್ ಮಿಲ್ಕ್ ಶೇಕ್ ಎಲ್ಲ ಕುಡಿತೀರಲ್ಲ, ಅದೇ ಥರನೇ ಬರುತ್ತೆ. ನೀವು ಇದನ್ನು ಡ್ರೈ ಫ್ರೂಟ್ಸಿಂದ ಗೋಡಂಬಿ ಮತ್ತು ಇದರಿಂದ ಮಾಡಿದ್ದೇವೆ ಅಂತ ಅನಿಸೋದೇ ಇಲ್ಲ. ಆ ಥರ ಯಾರಿಗಾದರೂ ಕೊಟ್ಟರೆ ಇದು ಯಾವ ಹಣ್ಣಿಂದು ಅಂತ ಕೇಳ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಈಗ ಒಂದು ಸ್ವಲ್ಪ ತೆಗಿತೀನಿ, ಅದನ್ನು ಒಂದು ಅರ್ಧದಷ್ಟು ತೆಗೆದು ಇದಕ್ಕೊಂದು ಸ್ವಲ್ಪ ಹಾಲು ಮಿಕ್ಸ್ ಮಾಡ್ತೀನಿ, ಒಂದು ಲೋಟ ಆಗೋಷ್ಟು. ಅದರಲ್ಲೇ ಫುಲ್ ಹಾಲಿನ ಅಂಶ ಇರುತ್ತೆ. ನಾನು ಸ್ವಲ್ಪ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಸೇಮ್ ಸೇಬೆಹಣ್ಣಿಂದು ಜ್ಯೂಸ್ ಕುಡ್ದಂಗೆ ಆಗುತ್ತೆ, ಮಿಲ್ಕ್ ಶೇಕ್ ಕುಡ್ದಂಗೆ ಆಗುತ್ತೆ. ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಕುಡಿಲಿಕ್ಕೆ. ಕಲ್ಲು ಸಕ್ಕರೆ ಉಪಯೋಗಿಸಿರೋದು. ಕಲ್ಲು ಸಕ್ಕರೆ ಬದಲಿಗೆ ನೀವು ಹನಿ ಮತ್ತು ಡೇಟ್ಸ್ ಕೂಡ ಹಾಕ್ಕೊಂಡು ಈ ಜ್ಯೂಸ್ ಮಾಡ್ಕೋಬೋದು. ಈ ಸೇಮ್ ಆ್ಯಪಲ್ ಮಿಲ್ಕ್ ಶೇಕು ಮತ್ತು ಇದು ಡ್ರೈ ಫ್ರೂಟ್ಸಿಂದ ಮಾಡಿದ್ದಾರೆ ಅಂತಲೇ ಗೊತ್ತಾಗೋದಿಲ್ಲ, ಅಷ್ಟು ಟೇಸ್ಟ್ ಕೊಡುತ್ತೆ. ಟ್ರೈ ಮಾಡಿ ನೋಡಿ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ತುಂಬ ಚೆನ್ನಾಗಿರುತ್ತೆ. ಸೇಮ್ ಮಿಲ್ಕ್ ಶೇಕ್, ಆ್ಯಪಲ್ ಮಿಲ್ಕ್ ಶೇಕ್ ಇದ್ದಂಗೆ ಇರುತ್ತೆ. ತುಂಬ ಆರೋಗ್ಯಕ್ಕೂ ಒಳ್ಳೆಯದು. ಈ ಥರ ಒಮ್ಮೆ ಅವಾಗವಾಗ ಮಾಡಿ ಕುಡಿತಾ ಇರಬೇಕು, ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಇವಾಗ ಕ್ಯಾರೆಟ್ ಮತ್ತು ಸಾಬುದಾನಿ ಕೀರ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು ಸಣ್ಣ ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ತುಂಬ ಒಂದು 2 ಸ್ಪೂನ್ ಆಗೋಷ್ಟಿದೆ ತುಪ್ಪ, ಫುಲ್ ದಪ್ಪ ಗಟ್ಟಿಯಾಗಿರೋದ್ರಿಂದ. ಇವಾಗ ಇದಕ್ಕೆ ಬಾದಾಮಿ ಮತ್ತು ಗೋಡಂಬಿನ ಕಟ್ ಮಾಡಿರೋದು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಇದು ಫ್ರೈ ಆಗಿದೆ. ಇವಾಗ ನೋಡಿ, ಇದು ಫ್ರೈ ಆಗಿದೆ. ಇದಕ್ಕೆ ನಾವು 2 ಕ್ಯಾರೆಟನ್ನು ತುರಿದು ಇಟ್ಕೊಂಡಿದ್ದೆ, ಇದನ್ನು ಒಂದು ಸ್ವಲ್ಪ ಹಾಗೆ ಹುರ್ಕೋಬೇಕು. ಫಸ್ಟೇ ತುಪ್ಪ ಹಾಕಿದ್ದಿತ್ತು, ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತೀನಿ. ನೋಡಿ ಹಗಲೊತ್ತಲ್ಲಿ ಎಷ್ಟು ಕಪ್ಪು ಕಾಣಿಸುತ್ತೆ ಮನೆ ಒಳಗೆ. ಇವಾಗ ಇನ್ನೂ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ ತುಪ್ಪನ. ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಆಗಿದೆ ಇವಾಗ.
ಇವಾಗ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಗಟ್ಟಿ ಹಾಲಿದು. ಸ್ವಲ್ಪ ಹಾಲು ಕುದಿ ಬರಬೇಕಿದು. ನೋಡಿ ಇವಾಗ ಕುದೀತಾ ಇದೆ. ಇದು ರಾತ್ರಿ ನೆನೆಸಿಟ್ಟಿದ್ದು. ಇದು ಒಂದು ಹಿಡಿಯಷ್ಟು, ನಮ್ಮ ಕೈಯಿಂದ ಒಂದು ಹಿಡಿಯಷ್ಟು ರಾತ್ರಿ ನೆನೆಸಿಟ್ಟಿರೋದನ್ನ ಹಾಕ್ತಾಯಿದ್ದೇನೆ ಇವಾಗ ಹಾಲಿಗೆ. ಸಬ್ಬಕ್ಕಿ ಕೂಡ ತುಂಬ ಟೈಮ್ ತಗೊಳ್ಳಲ್ಲ, ಬೇಗ ಬೇಯುತ್ತೆ. ನೋಡಿ ಒಂದು 2 ನಿಮಿಷದಲ್ಲೇ ಹೇಗೆ ಬೆಂದಿದೆ ಅಂತೇಳಿ. ಒಂದು 3/4 ಭಾಗದಷ್ಟು ಬೆಂದಿದೆ ಇವಾಗ. ಇದ್ರ ಜೊತೆಗೆ ನಾವು ತುಪ್ಪದಲ್ಲಿ ಹುರ್ಕೊಂಡಂಥ ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಹಾಲಲ್ಲೇ ಬೇಯಬೇಕು. ನಿಮಗೆ ಗಟ್ಟಿ ಬೇಕು ಅಂದರೆ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳಿ. ಇದು ಬೆಲ್ಲದ ಸಿರಪ್ಪು. ಇದು ಕೂಡ ನಾವು ರಾಗಿ ಎಳ್ಳು ಜ್ಯೂಸಿಗೆಲ್ಲ, ಹೆಸರು ಕಾಳು ಜ್ಯೂಸಿಗೆಲ್ಲ ಇದನ್ನು ಉಪಯೋಗಿಸ್ತೇವೆ. ನಿಮಗೆ ಸ್ವೀಟ್ ಎಷ್ಟು ಬೇಕಷ್ಟನ್ನು ಬೆಲ್ಲ ಕರಗಿಸಿ ಸೋಸಿಟ್ಕೊಂಡಿರೋದು. ನಿಮಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ. ಇದು ಕರೆಕ್ಟಾಗಿದೆ ಇವಾಗ ಸ್ವೀಟು. ಬೆಲ್ಲದ ಬದಲಿಗೆ ಸಕ್ಕರೆ ಕೂಡ ಹಾಕೋಬೋದು. ಕುದಿ ಬರ್ತಾ ಇದೆ. ನಾವು ಫ್ರೈ ಮಾಡಿ ಇಟ್ಕೊಂಡಂಥ ಬಾದಾಮಿ ಮತ್ತು ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕುದಿಯು, ತುಂಬ ರುಚಿಯಾಗುತ್ತೆ ಕುಡಿಲಿಕ್ಕೆ. ಗಟ್ಟಿ ಬೇಕು ಅಂದರೆ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಕುದಿಸ್ಕೊಳ್ಳಿ, ಇಲ್ಲಾಂದರೆ ಹಾಲಿನ ಪೌಡ್ರ್ ಮಿಕ್ಸ್ ಮಾಡಿದರೂ ಬರುತ್ತೆ. ಇದೇ ಸ್ವಲ್ಪ ಜಾಸ್ತಿ ಕುದಿಸ್ಕೊಂಡ್ರೆ ಸಹ ಗಟ್ಟಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ಬೇಗನೆ ಮಾಡ್ಕೋಬೋದು ಸಾಬುದಾನಿ ಒಂದು ನೆನೆಸಿಟ್ಕೊಂಡ್ರೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹೇಗಿತ್ತು ಅಂತ ಹೇಳಿ. ಚೆನ್ನಾಗಿದೆ, ಟ್ರೈ ಮಾಡಿ ಒಮ್ಮೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.